ನೀವು ಐ ಟಿ ಅಥವಾ ಪಿ ಯು ಸಿ ಪಾಸ್ ಆಗಿದ್ದೀರಾ? ಹಾಗಿದ್ರೆ ಈ KSP ನೇಮಕಾತಿಯ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಎಲ್ರಿಗೂ ನಮಸ್ಕಾರ, ನನ್ನ ಅಜಯ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ 2026ರ KSP ನೇಮಕಾತಿಯ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅಂದ್ರೆ ವೇಕೆನ್ಸೀಸ್ ಎಷ್ಟಿದೆ, ಅರ್ಹತೆ ಏನ್ ಬೇಕು, ಮತ್ತೆ ಏಜ್ ಲಿಮಿಟ್ ಎಷ್ಟಿದೆ, ವೇತನ, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಬನ್ನಿ, ಆಗಿದ್ರೆ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ವಿಸಿಟ್ ಮಾಡಿದ್ರಾ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಸೊ ನೀವೇ ನೋಡಬಹುದು, KB ವೆಬ್ಸೈಟ್ ನಲ್ಲಿ ನಿನ್ನೆ ಸಾಯಂಕಾಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಧಿಕೃತ ನೋಟಿಫಿಕೇಶನ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಬನ್ನಿ, ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ, ಎಲಿಜಿಬಿಲಿಟಿ ಏನು, ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಗವರ್ಮೆಂಟ್ ಜಾಬ್ಗಳ ಬಗ್ಗೆ ಮತ್ತೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳ ಬಗ್ಗೆ ಮಾಹಿತಿ ಪಡೆಯಲಿಕ್ಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಫಸ್ಟ್ ಗೆ ಇಲ್ಲಿ ನೋಡೋದಾದ್ರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3395 ಹುದ್ದೆಗಳ ನೇರ ನೇಮಕಾತಿ ಇದೆ. ಸೊ ನೆಕ್ಸ್ಟ್ ಬಂದು ಹುದ್ದೆಯವರು ನೋಡೋದಾದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇವರ ವೇತನ ಬಂದು 37,000ದಿಂದ 76,000ವರೆಗೆ ಇರುತ್ತೆ. ಸೊ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಪೋಸ್ಟ್ ನೀಡಿದಾರೆ ನೋಡಿ, 2,266 ಪೋಸ್ಟ್ ಅವರಿಗೆ ಇದೆ. ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ 755 ಪೋಸ್ಟ್ಗಳಿವೆ. ಅದೇ ರೀತಿ ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 257 ಪೋಸ್ಟ್ಗಳಿವೆ. ಹಾಗೇನೆ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 82 ಪೋಸ್ಟ್ಗಳಿವೆ. ಸೊ ಇಲ್ಲಿ ಟೋಟಲ್ ವೇಕೆನ್ಸೀಸ್ ನೋಡೋದಾದ್ರೆ 3,395 ಪೋಸ್ಟ್ಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಸೊ ನೆಕ್ಸ್ಟ್ ಬಂದು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ, ಅಭ್ಯರ್ಥಿಗಳು PUC ಯಲ್ಲಿ ಪಾಸ್ ಆಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದ್ರೆ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಆಗಿರ್ಬೇಕು. ಸೊ ಇಲ್ಲಿ ತತ್ಸಮಾನ ವಿದ್ಯಾರ್ಥಿ ಅಂದ್ರೆ ನೋಡಿ, CBSE ಮತ್ತೆ ISC ಮಂಡಳಿಯ ನಡೆಯುವ ಕ್ಲಾಸ್ 12ನೇ ಪರೀಕ್ಷೆ ಪಾಸ್ ಆದವರು ಕೂಡ ಈ ಅರ್ಜಿನ ಸಲ್ಲಿಸಬಹುದು. ನಂತರ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಯುವ ಕ್ಲಾಸ್ 12ನೇ ಪರೀಕ್ಷೆದಲ್ಲಿ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ನೀವು 12ನೇ ಕ್ಲಾಸ್ ಪಾಸ್ ಆದವರು ಕೂಡ ಈ ಅರ್ಜಿನ ನೀವು ಕೂಡ ಸಲ್ಲಿಸಬಹುದು. ಹಾಗೆ ನೆಕ್ಸ್ಟ್ ನೋಡಿ, ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಯುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್, ಇದರಲ್ಲಿ ನೀವು ಪಾಸ್ ಆಗಿದ್ರೆ ನೀವು ಕೂಡ ಈ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ 2 ವರ್ಷದ ITI ಕೋರ್ಸ್ ಕಂಪ್ಲೀಟ್ ಮಾಡಿದವರು ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಏನಂದ್ರೆ, ಇಲ್ಲಿ ಒಂದು ದೂರು ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಪಾಸ್ ಆದವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಅಂದ್ರೆ ITI ನಲ್ಲಿ ಯಾರು ಪಾಸ್ ಆಗಿರ್ತೀರಾ ಅವರು ಒಂದು ಲ್ಯಾಂಗ್ವೇಜ್ ನಲ್ಲಿ ಪಾಸ್ ಆಗಬೇಕಾಗತ್ತೆ. ಸೊ ಅವ್ರು ಎಲ್ರಿಗೂ ಈ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸೊ ITI ಪಾಸ್ ಆದವರು ಅಥವಾ ಈ ಅರ್ಜಿಗೆ ಯಾರ್ಯಾರು ಅರ್ಹರಿದ್ದೀರಾ ಎಲ್ಲರೂ ಮಿಸ್ ಮಾಡದೆ ಅರ್ಜಿಗೆ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಹಾಗೆ ಬಂದು ವಯೋಮಿತಿ ನೋಡೋದಾದ್ರೆ, ಅರ್ಜಿಗಳನ್ನ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರಬೇಕು. ಅಂದ್ರೆ ಈ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಯಾವ ಡೇಟ್ ಇದೆ ಅಲ್ಲ, ಆ ಡೇಟ್ ವರೆಗೆ ನಿಮ್ಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ಮ್ಯಾಕ್ಸಿಮಮ್ ಏಜ್ ನೋಡೋದಾದ್ರೆ ನೋಡಿ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 33 ವರ್ಷ ಮತ್ತು SC ST OBC ವರ್ಗದ ಅಭ್ಯರ್ಥಿಗಳಿಗೆ 35 ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನ ಇಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಹಾಕೋದು ಕೂಡ ಇದೆ ನೋಡಿ. ಆನ್ಲೈನ್ ಮೂಲಕ ಅರ್ಜಿಗಳನ್ನ ಈ ಒಂದು ವೆಬ್ಸೈಟ್ ಹೋಗಿ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿಗಳು ನೋಡೋದಾದ್ರೆ 8/6/2026ರಿಂದ ಅರ್ಜಿಗಳು ಪ್ರಾರಂಭವಾಗಲಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ 3/7/2026 ಕೊನೆಯ ದಿನಾಂಕವಾಗಿರುತ್ತೆ. ಅದೇ ರೀತಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಅಂದ್ರೆ 4/7/2026 ಕೊನೆಯ ದಿನಾಂಕ ಆಗಿರುತ್ತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗಿರುತ್ತೆ ನೋಡಿ. ಅಭ್ಯರ್ಥಿಗಳು ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ 2A 2B 3Bಗೆ ಸೇರಿದ ಅಭ್ಯರ್ಥಿಗಳು 750 ರೂಪಾಯಿಗಳನ್ನ ಪಾವತಿ ಮಾಡಬೇಕಾಗತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗವನ್ನು ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿಗಳನ್ನ ನೀವು ಆನ್ಲೈನ್ ಮೂಲಕ ಪಾವತಿ ಮಾಡಿ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ಲಿಖಿತ ಪರೀಕ್ಷೆ ಆಗಿರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಫ್ಲೈನ್ OMR ಟೈಪ್ ನಲ್ಲಿ ನಡೆಸಲಾಗುತ್ತೆ. ಆನಂತರ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಯಾವ ರೀತಿ ಇರುತ್ತಂತ ನೋಡಿ. ಟೋಟಲ್ ಇಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ಗಳಿಗೆ. ನಂತರ 90 ನಿಮಿಷದವರೆಗೆ ಈ ಕಾಲಾವಕಾಶವನ್ನ ಈ ಪರೀಕ್ಷೆ ಬರೆಯಲು ತಮಗೆ ಕೊಡಲಿದ್ದಾರೆ. ನಂತರ ಲಿಖಿತ ಪರೀಕ್ಷೆ ಬರೆಯುವ ಟೈಮ್ ಟೇಬಲ್ ನೋಡಿ 2/8/2026 ಪರೀಕ್ಷೆ ದಿನಾಂಕಗಳನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಆಗಸ್ಟ್ 2ರಂದು ಬೆಳಿಗ್ಗೆ 10:30 to 12 o'clock ವರೆಗೆ ಈ ಪರೀಕ್ಷೆ ನಡೆಸಲಿದ್ದಾರೆ. ನಂತರ ನೋಡಿ, ಲಿಖಿತ ಪರೀಕ್ಷೆಯಲ್ಲಿ 1:5 ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಅಲ್ಲಿ ಫಿಸಿಕಲ್ ಟೆಸ್ಟ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ನಂತರ ಇಲ್ಲಿ ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು. ಅದೇ ರೀತಿ ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರಬೇಕು.
ಹಾಗೇನೆ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಮತ್ತೆ ವೇಟ್ ಬಂದ್ಬಿಟ್ಟು 45 ಕೆಜಿ ಮೇಲ್ಗಡೆ ಇರಬೇಕು. ಅದೇ ರೀತಿ ಇಲ್ಲಿ ಪುರುಷ ಮತ್ತು ಸೇವಾನಿರತ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ. ಅದು 6 ನಿಮಿಷ 30 ಸೆಕೆಂಡ್ ನಲ್ಲಿ ಕವರ್ ಮಾಡಬೇಕು. ನಂತರ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇರುತ್ತೆ. ಇದರಲ್ಲಿ ನೀವು ಯಾವ್ದಾದ್ರು ಒಂದ್ ಮಾಡಬಹುದು. ಎತ್ತರ ಜಿಗಿತದಲ್ಲಿ ನೋಡಿ 1.20 ಮೀಟರ್ ಕಡಿಮೆ ಇಲ್ದಂತೆ ನೀವು ಪಾಸ್ ಆಗಬೇಕಾಗತ್ತೆ. ಉದ್ದ ಜಿಗಿತದಲ್ಲಿ 3.80 ಮೀಟರ್ ಗಿಂತ ಕಡಿಮೆ ಇಲ್ದಂತೆ ನೀವು ಪಾಸ್ ಆಗಬೇಕಾಗತ್ತೆ. ನಂತರ ಗುಂಡು ಎಸೆತ 7.26 ಕೆಜಿ ಇರುತ್ತೆ. ಅದು 5.60 ಮೀಟರ್ ಗಿಂತ ಕಡಿಮೆ ಇಲ್ದಂತೆ ನೀವು ಎಸೆಬೇಕಾಗತ್ತೆ. ಮತ್ತೆ ಅದಕ್ಕೆ 3 ಅವಕಾಶಗಳಿರುತ್ತೆ. ಅದೇ ರೀತಿ ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ರನ್ನಿಂಗ್ ಇರುತ್ತೆ. 2 ನಿಮಿಷ ಮುಂಚೆನೆ ಅದು ಕಂಪ್ಲೀಟ್ ಮಾಡಬೇಕಾಗತ್ತೆ. ನಂತರ ಅವ್ರಿಗೂ ಕೂಡ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇರುತ್ತೆ. ಗುಂಡು ಎಸೆತ ಕೂಡ ಇರುತ್ತೆ. ಸೊ ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಮಿಸ್ ಮಾಡದೆ ಶೇರ್ ಮಾಡಿ. ಹಾಗೆ ನಾನು ಅರ್ಜಿಗಳನ್ನ ಸ್ಟಾರ್ಟ್ ಆದ ನಂತರ ನಿಮಗೆ ಡೆಮೋ ಅಪ್ಲಿಕೇಶನ್ಗಳನ್ನ ಫಿಲ್ಅಪ್ ಮಾಡಿ ತೋರಿಸ್ತೀನಿ. ಯಾವ ತರ ಅಪ್ಲಿಕೇಶನ್ಗಳನ್ನ ಫಿಲ್ಅಪ್ ಮಾಡಬೇಕು ಅಂತ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅಲ್ಲಿವರೆಗೆ ನಮ್ಮ ಚಾನಲ್ಗೆ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಮತ್ತೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳ ಬಗ್ಗೆ ಮಾಹಿತಿ ಪಡಿಲಿಕ್ಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಬೇಕಾಗಿರೋದು, ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ನಿಮ್ಮ ಹತ್ರ ಇರಬೇಕಾದ ಪ್ರಮಾಣ ಪತ್ರಗಳು ಏನೇನಂದ್ರೆ, ಮೊದಲಿಗೆ ಆಧಾರ್ ಕಾರ್ಡ್ ಅಂತೂ ಇರಲೇಬೇಕು. ನಂತರ ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ಅಥವಾ ವಿದ್ಯಾರ್ಹತೆಯ ಎಲ್ಲಾ ವಿಷಯಗಳ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣ ಪತ್ರ ಅಥವಾ PDC ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಲೇಬೇಕು. ಅಂದ್ರೆ ನೀವು ITI ಪಾಸ್ ಆಗಿರ್ಬೋದು ಅಥವಾ PUC ಪಾಸ್ ಆಗಿರ್ಬೋದು. ಸೊ ನೀವು ಪಾಸ್ ಆದ ಎಲ್ಲಾ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು. ನಂತರ ಜನ್ಮ ದಿನಾಂಕವನ್ನು ನಮೂದಿಸಿರುವ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಈ 3 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ಈ ಹುದ್ದೆಗೆ ಅರ್ಜಿನ ಅಪ್ಲೈ ಮಾಡಬಹುದು. ನಂತರ ಇಲ್ಲಿ ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ, ಅಂದ್ರೆ ಮಾಜಿ ಸೈನಿಕರು ಯಾರು ಈ ಪೋಸ್ಟ್ಗೆ ಅಪ್ಲೈ ಮಾಡಕ್ಕೆ ಇಷ್ಟಪಡ್ತೀರಾ ಅವ್ರದೊಂದು ಬಿಡುಗಡೆ ಪ್ರಮಾಣ ಪತ್ರ ಅಂದ್ರೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇರಬೇಕಾಗತ್ತೆ. ನಂತರ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಮತ್ತು ಪ್ರವರ್ಗ 3B ಮೀಸಲಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ ಮೀಸಲಾತಿ ಕೋರಿದಲ್ಲಿ ಅಂದ್ರೆ ನಿಮ್ದೊಂದು ಇನ್ಕಮ್ ಕಾಸ್ಟ್ ಕೇಳಿದ್ದಾರೆ. ಸೊ ಲೇಟೆಸ್ಟ್ ಆಗಿರುವ ಅಥವಾ ರೀಸೆಂಟ್ ಆಗಿರುವ ಇನ್ಕಮ್ ಕಾಸ್ಟ್ ಇಲ್ಲಿ ಇರಬೇಕಾಗತ್ತೆ. ನಂತರ ನಿಮ್ಮ ಹತ್ರ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ 1 ಮತ್ತು 2ರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ್ದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದ್ರೆ ನಿಮ್ಮ ಹತ್ರ ಗ್ರಾಮೀಣ ಪ್ರಮಾಣ ಪತ್ರ ಕೂಡ ಇರಬೇಕು. ನಂತರ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಕೂಡ ನಿಮ್ಮ ಹತ್ರ ಇರಬೇಕು. ನಂತರ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಾಪೇಕ್ಷಣ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಹತ್ರ NOC ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿರ್ಬೇಕು. ಸೊ ಈ ಒಂದು ಅರ್ಜಿನ ಅಪ್ಲೈ ಮಾಡ್ಲಿಕ್ಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಕೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ದಿನಾಂಕ 8ರಂದು ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅರ್ಜಿಗಳನ್ನ ಸ್ಟಾರ್ಟ್ ಆದ ನಂತರ ನಿಮ್ಗೆ ಡೆಮೋ ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ ಯಾವ ತರ ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಬೇಕು ಅಂತ. ಅಲ್ಲಿವರೆಗೆ ನಮ್ಮ ಚಾನಲ್ಗೆ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮುಂದೆ ಬರುವ ಎಲ್ಲಾ ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಮತ್ತೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳ ಬಗ್ಗೆ ಮಾಹಿತಿ ಪಡಿಲಿಕ್ಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.